ಹುಕ್ಕೇರಿ ನಗರದ ಹಳೆ ಬಸ್ ಸ್ಟಾಂಡ್ ಹನುಮಾನ್ ಪಟೇಲ್ ಮಾಲೀಕ ರಾಮ್ ಹಳ್ಳೂರಿ ನೇಣಿಗೆ ಶರಣು. ಇಂದು ಬೆಳಗಿನ ಜಾವ ತಾನು ನಡೆಸುತ್ತಿದ್ದ ಹೋಟೆಲ್ನಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ ಘಟನೆ ಜರುಗಿದೆ. 65 ವರ್ಷದ ರಾಮಚಂದ್ರ ಹಳ್ಳೂರಿ ತಾನು ನಡೆಸುತ್ತಿದ್ದ ಹೋಟೆಲ್ ತೆರೆದು ಹಗ್ಗದಿಂದ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ ಎಂದು ತಿಳಿದುಬಂದಿದೆ. ಸಾಲದ ಬಾಧೆ ಹೆಚ್ಚಾಗಿದ್ದರಿಂದ ಹಾಗೂ ವ್ಯಾಪಾರ ಕುಂಠಿತಗೊಂಡಿದ್ದರಿಂದ ಪ್ರತಿದಿನ ಹೋಟೆಲ್ ಬಾಡಿಗೆ ಮತ್ತು ಸಾಲದ ಮೊತ್ತ ನೀಡಲು ತೊಂದರೆಯಾಗಿತ್ತು. ಇದರಿಂದ ಬೇಸತ್ತು ಮಾನಸಿಕ ಸೀಮಿತ ಕಳೆದುಕೊಂಡು ಇಂದು ಮುಂಜಾನೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಸ್ಥಳಕ್ಕೆ ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರ್ ನೇತೃತ್ವದ ತಂಡ, ಹುಕ್ಕೇರಿ ಬೀಟ್ ಪೊಲೀಸ್ ರವಿ ಡಂಗ ಹಾಗೂ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿ ಶವಗಾರಕ್ಕೆ ಶವ ರವಾನಿಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಸಾಲ ಮಾಡ್ಬೋದ್ರಿ ಸರ್, ಸ್ವಲ್ಪ ಫೈನಾನ್ಸ್ ಕಿರಿಕಿರಿ ಆಮೇಲೆ ಇದು ಗ್ಯಾಸ್ ಇಲ್ರಿ ಸರ್, ಗ್ಯಾಸ್ ಇಲ್ರಿ ಹೋಟೆಲ್ ತೆಗಿಯಾಕ ಒಂದು 2 ದಿವಸ ಸಮಸ್ಯೆ ಭಾಳ ಆಗಿದೆ ಸರ್. ಗ್ಯಾಸ್ನಿಂದ ಆ ಕಡೆ ಟರ್ನ್ ಓವರ್ ಇರೋಲ್ಲ, ಅದರಿಂದ ಲಾಸ್ಟ್ ಗ್ಯಾಸ್ ನಿನ್ನ ಹುಡುಕಾಡಿ ಇವತ್ತು ಒಲಿ ಹಾಕಬೇಕಂತ ವಿಚಾರ ಮಾಡಿರಿ ಸರ್. ಆದರೂ ಲಾಸ್ಟ್ಗೆ ಹಿಂಗೆ ಈ ಟೈಮ್ ಈಗ ಫೈನಾನ್ಸ್ ಕಿರ್ಕೊಳ್ಳೋ ಅದು ಯಾರು ರೊಕ್ಕಕ್ಕೆ ಕಿರ್ಕೊಳ್ಳೋ ಮಾಡ್ತಿದ್ರು ಆ ಟೈಪ್ ಅದು ಒಟ್ಟು ಸಾಲ ಮಾತ್ರ ಮಾಡ್ಬೋದು ಸರ್. ಕಿರ್ಕೊಳ್ಳೋದು ಯಾರು ಕೊಟ್ಟಿದ್ದೀನಿ ಅಂತ ಏನು ಗೊತ್ತಿಲ್ಲ ಸರ್. ಯಾರು ತೊಂದರೆ ಏನು ಕೊಟ್ಟರು ಏನು ಗೊತ್ತಿಲ್ಲ ಸರ್ ನಮ್ಗೆ, ಯಾಕಂದ್ರೆ ನಾವು ಹೊರಗೆ ಬಿಸ್ನೆಸ್ ಮಾಡೋದು ಸರ್. ಈಗ ನೀವು ಗ್ಯಾಸ್ ಹೊಲಬೇಕಾದ್ರೆ ಭಾಳ ಟೆನ್ಷನ್ ಮಾಡ್ಬೋದ್ರಿ ಸರ್. ಗ್ಯಾಸ್ ಇಲ್ಲ, ಒಲಿ ಹಾಕ್ಬೇಕಂತ ಇವತ್ತು ವಿಚಾರ ಮಾಡಿದಾರೆ ಸರ್. ಅವ್ರು ಹೇಳಿ ಒಲಿ ಹಾಕ್ಬೇಕು ಯಾರು ಅಂತಾರೆ ಸರ್. ಲಾಸ್ಟ್ಗೆ ಅವ್ರೊಬ್ಬರೇ ಇದ್ರೆ ಏನು ಟೈಪಿಂಗ್ ಮಾಡ್ಕೊಂಡು ನಿಮ್ಮ ಹೆಸರು ಹುಕ್ಕೇರಿ ಪಟ್ಟಣದ ಹಳಿ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಹನುಮಾನ್ ಹೋಟೆಲ್ ಮಾಲೀಕನಾದ ಶ್ರೀ ರಾಮ್ ಹಳ್ಳೂರಿ ಇವರು ಇವತ್ತು ಬೆಳಗ್ಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಅದಕ್ಕೆ ಬಹಳ ವಿಷಾದವೆನಿಸ್ತದೆ ಮತ್ತು ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಪ್ರಾರ್ಥಿಸಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಯಾಕೆಂದರೆ ಈ ಹುಕ್ಕೇರಿ ಪಟ್ಟಣದಲ್ಲಿ ರಾಮ್ ಹಳ್ಳೂರಿ ಅಂದರೆ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಮಾಡುವಂಥ ರಾಮ್ ಹಳ್ಳೂರಿ. ಯಾಕಂದರೆ ಚಪಾತಿ ಬಾಜಿ ಅಂದರೆ ಹುಕ್ಕೇರಿ ರಾಮ್ ಹಳ್ಳೂರಿ ಹೋಟೆಲ್ ಅಂದರೆ ಚಪಾತಿ ಬಾಜಿ ಮತ್ತು ಮಿಸಲ್ ಭಾಜಿ ಇದಕ್ಕೆ ಫೇಮಸ್ ಆಗಿತ್ತು. ಖಾಜಾ ಕೂಡ ಅಲ್ಲಿ ದೊಡ್ಡ ಮಟ್ಟದ ಖಾಜಾ ಕೂಡ ಅಲ್ಲಿ ಮಾರಾಟ ಆಗ್ತಿತ್ತು. ಹೀಗಾಗಿ ಬಹಳ ವಿಷಾದವೆನಿಸ್ತದೆ ಮತ್ತು ಇನ್ನೊಮ್ಮೆ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ.